Welcome to Chaitra Vlogs. Please subscribe the channel, like, share and comment. ಇವತ್ತು ನಾಟಿ ಕೋಳಿ ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಚಿಕನ್ನ 3 kg ತೊಗೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಬೇಕು. ಮಸಾಲೆ ರುಬ್ಬಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ. ಒಂದು ಫುಲ್ ಕಾಯಿ, 4 ಉಂಡೆ ಬೆಳ್ಳುಳ್ಳಿ, 6 ಈರುಳ್ಳಿ, 1 ಇಂಚ್ ಶುಂಠಿ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಕಡಲೆ, ಗಸಗಸೆ ಸ್ವಲ್ಪ, ಮೆಣಸು ಸ್ವಲ್ಪ, ಚಕ್ಕೆ, ಲವಂಗ, 4 ಟೊಮೆಟೊ, ಧನಿಯಾ ಪುಡಿ 4 ಸ್ಪೂನು, ಮೆಣಸಿನ್ಕಾಯಿ ಪುಡಿ 3 ಸ್ಪೂನ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಅರ್ಧ ಕಪ್ ಎಣ್ಣೆ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ತೊಳೆದಿಟ್ಕೊಂಡಿರೋ ಚಿಕನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚಿಕನ್ನ ಬೇಯಕ್ಕೆ ಬಿಟ್ಟು ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋಣ. ಜಾರಿಗೆ ಗಸಗಸೆ, ಕಡಲೆ, ಚಕ್ಕೆ, ಲವಂಗ, ಮೆಣಸು ಇದಿಷ್ಟು ಹಾಕ್ಕೊಳ್ಳೋಣ. ನೆಕ್ಸ್ಟು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ನೆಕ್ಸ್ಟು ಕಾಯಿನ ತೆಳ್ಳಗೆ ಹಚ್ಚಿಟ್ಕೊಂಡಿರಬೇಕು, ಆವಾಗ ಬೇಗ ನುಣ್ಣಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಆದಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟು ಮತ್ತೆ ಅದೇ ಜಾರಿಗೆ ಟೊಮೆಟೊ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೆಕ್ಸ್ಟು ಚಿಕನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆದಮೇಲೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ನೆಕ್ಸ್ಟು ಟೊಮೆಟೊ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ರುಬ್ಬಿರೋದು ಮಸಾಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡಿಬೇಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ 2 ವಿಷಲ್ ಕುಕ್ಕರ್ನ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಕುದಿದ್ಮೇಲೆ ಚಿಕನ್ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಬೆಂದಿಲ್ಲ ಅಂದರೆ ಇನ್ನೊಂದು ವಿಷಲ್ ಹಾಕ್ಕೊಳ್ಳೋಣ. ಉಪ್ಪು ಫಸ್ಟೇ ಹಾಕಿದ್ದೀವಿ. ಟೇಸ್ಟ್ ನೋಡಿಕೊಂಡು ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಬೋದು. ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಬಿಸಿ ರಾಗಿ ಮುದ್ದೆ, ಚಪಾತಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.